ನೋಡಪ್ಪ, ಖಂಡಿತ ನಾನು ಮುಸ್ರೆ ಮಾಡಿಲ್ಲ. ಭಟ್ರು ವಿನಾಕಾರಣ ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾರೆ. ವಿನಾಕಾರಣ ನಿಮ್ಮ ಮೇಲೆ ಆಪಾದನೆ ಹೊರಿಸೋಕೆ ನೀವೇ ನನ್ನ ಶತ್ರುನೇ. ನಡೆದಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗ್ಲಿ ಬಿಡಿ ಗೋವಿಂದ, ಅವ್ರೇನ್ ಬೇಕು ಅಂತ ಮಾಡ್ತಾರ್ಗೆ, ಏನೋ ಆಕಸ್ಮಿಕವಾಗಿ ನಡೆದೋಗ್ಬಿಟ್ಟಿದೆ. ನಿಮಗೆ ಆಕಸ್ಮಿಕ ಸ್ವಾಮಿ, ನನಗೆ ಪ್ರಾಣ ಸಂಕಟ. ಇಲ್ಲಿವರೆಗೂ ಮೂಲರಾಮನಿಗೆ ನೈವೇದ್ಯ ತಪ್ಪಿದ್ದೇ ಇಲ್ಲ. ಈಗ ಗುರುಗಳು ನೈವೇದ್ಯ ಕೇಳಿದ್ರೆ ನಾನೇನು ಮಾಡ್ಲಿ? ನಿಮ್ಮನ್ ಕೇಳಲ್ಲ ಗೋವಿಂದ, ನನ್ನನ್ ಕೇಳ್ತಾರೆ. ನಾನ್ ಏನ್ ಹೇಳಿ? ಈಗ ಪೂಜೆ ಪ್ರಾರಂಭ ಮಾಡೋ ಸಮಯ. ಮಹಾ ನೈವೇದ್ಯ ಕೊಡೋ ಬದಲು ಪರಸ್ಪರ ಕಿತ್ತಾಡ್ಕೊಂಡು ನಿಂತಿದ್ರೆ ನೈವೇದ್ಯ ಆಗಲ್ಲ. ಹೋಗಿ ಬೇಗ ಹೋಗಿ ಸ್ನಾನ ಮಾಡಿ ಮಡಿ ಉಟ್ಟು ಅಡ್ಗೆ ಗಿಡಿ. ಏನು ಮತ್ತೆ ಮಡಿ ಉಟ್ಕೋಬೇಕಾ? ಪೂಜೆ ಆದ ತಕ್ಷಣ ಎಲ್ಲರೂ ಪ್ರಸಾದಕ್ಕೆ ಅಂತ ಬರ್ತಾರೆ. ಇಲ್ಲಿ ನೋಡಿದ್ರೆ ಇನ್ನೂ ಅಡಿಗೆ ಸಿದ್ಧವಾಗಿಲ್ಲ. ಶ್ರೀಹರಿ ಶ್ರೀಹರಿ, ನನ್ನಿಂದ ಅಪಚಾರ ಆಯ್ತು ಅಂತ ಸಿಟ್ಟಾಗಿ ಮಠದಿಂದ ಹೊರ ಹಾಕ್ಬಿಟ್ರೆ ನನ್ನ ಗತಿ ಏನು? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ನನ್ನಿಂದ ಗುರುಗಳಿಗೆ ಅಪಚಾರವಾಯ್ತು, ದೈವಾಪಚಾರ ಆಯ್ತು. ಈ ಪಾಪ ಜನ್ಮ ಜನ್ಮಕ್ಕೂ ತೀರೋದಿಲ್ಲ. ಇದಕ್ಕೆ ಕಾರಣ ನೀವೇ. ನೋಡಿ, ಇದೆಲ್ಲ ಯಾಕಾಯ್ತು, ಯಾರಿಂದ ಆಯ್ತು ಅಂತ ದೂರ್ತಾ ಕೂರೋ ಸಮಯ ಇದಲ್ಲ. ಮೊದಲು ಭಗವಂತನ ಪೂಜಾ ಕೈಂಕರ್ಯ ನಡೀಲಿ. ತಪ್ಪಾಗಿದೆ ನಿಜ, ಆದರೆ ಯಾರು ಇದನ್ನ ಬೇಕು ಅಂತ ಮಾಡಿಲ್ಲ. ಮೊದಲು ನೈವೇದ್ಯಕ್ಕೆ ವ್ಯವಸ್ಥೆ ಆಗಬೇಕು ಅಷ್ಟೇ. ಆಗೋದೇನೋ, ನಾನೇ ಎಲ್ಲ ಮಾಡಿ ಸಾಯ್ಬೇಕು. ಹಾಗೆಲ್ಲ ಮಾತಾಡ್ಬೇಡಿ ಭಟ್ರೆ. ಯಾವುದಕ್ಕೂ ಆಪತ್ ಧರ್ಮ ಅಂತ ಒಂದಿರುತ್ತೆ. ಅದ್ರ ಪ್ರಕಾರ ಇಂಥ ಸಮಯದಲ್ಲಿ ಪರ್ಯಾಯವಾಗಿ ಏನಾದರೂ ಮಾಡಿದ್ರೆ ತಪ್ಪಿಲ್ಲ. ಆಪದ್ಧರ್ಮ ಅಂತ ಈ ಮೈಲಿಗೆ ಆದ ಪದಾರ್ಥನ ನೈವೇದ್ಯ ಮಾಡೋಕ್ಕಾಗತ್ತೇನಮ್ಮ? ಇದನ್ನ ಮಾಡಿ ಅಂತ ನಾನು ಹೇಳಿಲ್ಲ. ಸ್ವಲ್ಪ ಶಾಂತವಾಗಿರಿ. ತಡೀರಿ, ಮೊದಲು ಶುದ್ಧಿಯಾಗಿ ಬರ್ತೀನಿ. ಆಹಾ, ಅಭಿನಯ ಅಭಿನಯ ಅಭಿನಯ. ಏನು ಅಭಿನಯ ಮಾಡಿದ್ರಿ ಭಟ್ರೆ ನೀವು. ಸದ್ಯ ತಲೆ ಮೇಲೆ ವರದಿ ನಡೆಸಿದ್ರಿ. ಈ ಪಟ್ಟು ಎಲ್ಲೂ ಸಡಿಲಾಗಬಾರ್ದು. ಈ ತಪ್ಪಿನ ಹೊಣೆ ಸತ್ಯವತಿ ಅವ್ರದ್ದೇ ಅಂತ ಸಾಬೀತಾಗಬೇಕು. ನೀವು ಕೊಟ್ಟಿದ್ದು ಅಡಿಗೆ ಮನೆಗೆ ಸರಿ ಹೋಯ್ತು. ಅದು ಗುರುಗಳವರೆಗೂ ಹೋಗಬೇಕು ಅಂದರೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಗೋವಿಂದ? ಈ ಪ್ರಕರಣ ನಾನು ಅನ್ಕೊಂಡಾಗೆ ಸಮಾಪ್ತಿ ಆಗಲಿ. ನಮ್ಮ ಅಪ್ಪನಿಗೆ ಹೇಳಿ ನಿಮಗೆ ಬಂಗಾರದ ತುಲಾಭಾರನೇ ಮಾಡಿಸ್ತೀನಿ. ಸ್ವಲ್ಪ ತಡೀರಿ, ಬರ್ತೀನಿ.